ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ಆಗಲೇ ನಾನು 4 ಟ್ರಿಕ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಟ್ರಿಕ್ಕಲ್ಲಿ ನಾನು 25ರಿಂದ 75ವರೆಗೂ ಸ್ಕ್ವೇರ್ ನಂಬರ್ಸ್ನ ವಿತಿನ್ 2 to 3 ಸೆಕೆಂಡ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈಗ ಈ ವಿಡಿಯೋದಲ್ಲಿ 75ರಿಂದ 125ವರೆಗೂ ಸಿಂಪಲ್ ಆಗಿ ಹೇಗೆ ನಾವು ಸ್ಕ್ವೇರ್ ವ್ಯಾಲ್ಯೂನ ವಿತಿನ್ ಸೆಕೆಂಡ್ಸ್ ತೆಗಿಬೋದು ಅಂತ ಹೇಳ್ಕೊಡ್ತೀನಿ. ಸೊ ನೀವು ಗಮನ ಇಟ್ಟು ಕೇಳ್ಕೊಳ್ಳಿ. ಸೊ ಈಗ ಫಾರ್ ಎಕ್ಸಾಂಪಲ್ ಆ ನಂಬರು 100, ಈಗ 75ರಿಂದ 125 ಅಲ್ವಾ. ಸೊ ಮಧ್ಯದಲ್ಲಿ ಯಾವ ನಂಬರ್ ಇದೆ? 100 ಇದೆ. ಸೊ ಈಗ ಅವ್ರು ಕೊಟ್ಟಿರೋ ನಂಬರು 100ಕ್ಕಿಂತ ಕಮ್ಮಿ ಇದ್ರೆ, ಫಾರ್ ಎಕ್ಸಾಂಪಲ್ 94. ಸೊ 94 ಅನ್ನೋದು 100ಕ್ಕಿಂತ 6 ಕಮ್ಮಿ ಇದೆ. ಓಕೆನಾ? 6 ಕಮ್ಮಿ ಇದೆ ಅಲ್ವಾ. ಸೊ ಸ್ಟೆಪ್ 1ಅಲ್ಲಿ ನೀವೇನು ಮಾಡಬೇಕು ಅಂದರೆ, ಎಷ್ಟು ನಂಬರ್ ಕಮ್ಮಿ ಇರುತ್ತೆ ಅದೇ ನಂಬರ್ನ ಅದೇ ನಂಬರಿಗೆ ಮೈನಸ್ ಮಾಡಿ. ಸೊ 6ನ 94ರಿಂದ ಮೈನಸ್ ಮಾಡಿದರೆ 88. ಸೊ ಇವಾಗ ನಿಮಗೆ 2 ನಂಬರ್ ಬಿಟ್ಟು ಸಿಕ್ತು. ಸೊ ಈಗ ಲಾಸ್ಟ್ ನಂಬರ್ಗೆ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವ ನಂಬರ್ನ ಮೈನಸ್ ಮಾಡಿದ್ರಿ ಅದೇ ನಂಬರ್ದು ಸ್ಕ್ವೇರು. ಸೊ 6 ಸ್ಕ್ವೇರ್ ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ, 36. ಸೊ ಆ 36ನ ಇಲ್ಲಿ ಬರೆದ್ರೆ ಸ್ಕ್ವೇರ್ ನಂಬರ್ ಇದೇನೆ, 94 ಸ್ಕ್ವೇರ್ಗೆ. ಸೊ ಈಗ 88ಕ್ಕೆ ನೋಡೋಣ, ಸೇಮ್ ಮೆಥಡು 88ಕ್ಕೂ. ಸೊ ನೋಡಿ ನೀವು ಸ್ಟೆಪ್ 1 ನಾನೇನು ಹೇಳಿದೆ, ಎಷ್ಟು ನಂಬರ್ ಕಮ್ಮಿ ಇದೆ ಇದು 100ಕ್ಕಿಂತ? 12 ಕಮ್ಮಿ ಇದೆ. ಸೊ ಅದೇ 12ನ ಅದೇ ನಂಬರಿಗೆ ಮೈನಸ್ ಮಾಡಿ. ಸೊ ನಂಬರ್ಗೆ 88ರಿಂದ 12 ಕಳೆದ್ರೆ ಎಷ್ಟು? 76. ಸೊ ಈಗ 2 ನಂಬರ್ ಸಿಕ್ತು. ಈಗ ನೆಕ್ಸ್ಟ್ 2 ನಂಬರ್ಗೆ ನಾನು ಆಗಲೇ ಏನು ಹೇಳಿದೆ, ಯಾವ ನಂಬರ್ನ ಮೈನಸ್ ಮಾಡ್ತೀರಾ ಅದೇ ನಂಬರ್ದು ಸ್ಕ್ವೇರ್. ಸೊ 12 ಸ್ಕ್ವೇರ್ ಎಷ್ಟು? 144. ಮಿನಿಮಮ್ 25ವರೆಗೂ ನೀವು ಕಲ್ತಿರಬೇಕು ಎಲ್ಲರೂ. ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಅಂದರೆ ಜನರಲ್ ಆಗು 25ವರೆಗೂ ಕಲ್ತಿದ್ರೆ ಈ ಟ್ರಿಕ್ಗಳೆಲ್ಲ ನಿಮಗೆ ಯೂಸ್ ಆಗುತ್ತೆ. ಸೊ ಈಗ ನೋಡಿ 144 ಅಲ್ವಾ. ಸೊ 76. ಇಲ್ಲಿ ನಿಮಗೆ 2 ಡಿಜಿಟ್ ಬರಬೇಕು ಯಾವಾಗಲೂ, 3 ಡ್ಯಾಶ್ ಹಾಕೋಬೇಡಿ. ಏಕೆ ಅಂತಂದರೆ 99ವರೆಗೂ 4 ಡಿಜಿಟ್ ಸ್ಕ್ವೇರ್ ಬರೋದು. ಓಕೆನಾ? 99 100 ಕ್ರಾಸ್ ಆದರೆ ಮಾತ್ರ 5 ಡಿಜಿಟ್ ಬರೋದು. ಸೊ ಈಗ 144ನ ಈ ಥರ ಬರ್ಕೊಳ್ಳಿ. 4 4 6 1 7 7 7. ಸೊ ಇದು ಬಂದುಬಿಟ್ಟು 88ಕ್ಕೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ 78 ಸ್ಕ್ವೇರ್ಗೆ ಈ ಮೆಥಡ್ ಯೂಸ್ ಮಾಡ್ಕೊಂಡು ಹೇಳಿ. ಸೊ ಈಗ ನೆಕ್ಸ್ಟ್ ನೋಡೋಣ, ಇದು 100ರಿಂದ ಕಮ್ಮಿ ಇದ್ರೆ. ಸೊ ಅದೇ 100ಕ್ಕಿಂತ ಜಾಸ್ತಿ ಇದ್ದು 125ಕ್ಕಿಂತ ಕಮ್ಮಿ ಇದ್ರೆ ಸೇಮ್ ಏನು ಚೇಂಜಸ್ ಇಲ್ಲ, ಅಲ್ಲಿ ಮೈನಸ್ ಮಾಡ್ತಿದ್ರೆ ಇಲ್ಲಿ ಪ್ಲಸ್ ಮಾಡಿ ಅಷ್ಟೇ. ಈಗ 108 100ಕ್ಕಿಂತ ಎಷ್ಟು ಜಾಸ್ತಿ? 100ಕ್ಕಿಂತ 108 ಜಾಸ್ತಿ. ಸೊ ಆ 8ನ್ನ 108ಕ್ಕೆ ಆ್ಯಡ್ ಮಾಡಿ. 108ಕ್ಕೆ ಆ್ಯಡ್ ಮಾಡಿದ್ರೆ ಎಷ್ಟು? 116. ಸೊ 116 2 ಡಿಜಿಟ್ಟು, ಇನ್ನು 2 ಡಿಜಿಟ್ ಬೇಕು ನಿಮಗೆ. ಅದಕ್ಕೇನು ಮಾಡ್ತೀರಾ? ಸೇಮ್ ಸಬ್ಸ್ಟ್ರಾಕ್ಟ್ರಲ್ಲಿ ಏನು ಮಾಡಿದ್ರಿ ಅದೇ, ಯಾವ ನಂಬರ್ನ ಆ್ಯಡ್ ಮಾಡಿದ್ರಿ ಅದೇ ನಂಬರ್ದು ಸ್ಕ್ವೇರ ಅಲ್ಲಿಗೆ ಬರೀರಿ, ಮುಗೀತು. ಎಷ್ಟು ಸಿಂಪಲ್ ಅಲ್ವಾ? ಇಷ್ಟೇ. ಈಗ 116ಕ್ಕೆ ನೋಡೋಣ. ಸೊ 116ಕ್ಕೂ ಸೇಮು. ಎಷ್ಟು ನಂಬರ್ ಜಾಸ್ತಿ ಇದೆ ಹೇಳಿ? 100ಗಿಂತ 16 ಜಾಸ್ತಿ ಇದೆ. ಸೊ 16ನ 100ಕ್ಕೆ ಅದೇ 16ನ ಆ್ಯಡ್ ಮಾಡಿ, ಆವಾಗ ನಿಮಗೆ 116ಕ್ಕೆ ಅದೇ 16ನ ಆ್ಯಡ್ ಮಾಡಿದರೆ 132 ಬರುತ್ತೆ. ಸೊ 132 ಲಾಸ್ಟ್ 2 ಡಿಜಿಟ್ಗೆ ನಾನು ಏನು ಹೇಳಿದೆ, ಯಾವ ನಂಬರ್ನ ಆ್ಯಡ್ ಮಾಡ್ತೀರಾ ಅದ್ರ ಸ್ಕ್ವೇರ್. ಸೊ ಅದ್ರ ಸ್ಕ್ವೇರು 16 ಸ್ಕ್ವೇರು 256. ಸೊ 6 5 2 2 4 3 1. ಸೊ ಇಷ್ಟೇ ಸಿಂಪಲ್ ಟ್ರಿಕ್. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಅಂತ ಅಂದರೆ 112 ಸ್ಕ್ವೇರಿಗೆ ನೋಡೋಣ. ನೋಡಿ ನಾನು ಹೆಂಗೆ ಸಿಂಪಲಾಗಿ ಮಾಡ್ತೀನಿ. 112 ಅಂತಂದರೆ 12 ಜಾಸ್ತಿ ಇದೆ. ಸೊ 12 ಆ್ಯಡ್ ಮಾಡ್ತೀನಿ, 124. 12 ಸ್ಕ್ವೇರ್ ಅಂತಂದರೆ 144. ಸೊ 112 ಸ್ಕ್ವೇರ್ ವ್ಯಾಲ್ಯೂ 12544. ಇಷ್ಟೇ ಸಿಂಪಲ್. ಸೊ ಈಗ ನೀವು 127 ಹೇಳಿ. ಸೊ ಇದಿಷ್ಟು ಈ ವಿಡಿಯೋಗೆ. ಮುಂದೆ ಇದೇ ಥರ ಟ್ರಿಕ್ಗಳನ್ನ ತರ್ತಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.